ರಾಜ್ಯಪಾಲರು ಸರ್ಕಾರದ ಭಾಷಣದ ವಿರುದ್ಧ ಆ ಮೂಲಕ ರಾಜ್ಯಪಾಲರು ಸಮರ ಸಾರಿದ್ದಾರೆ. ಈ ಹಿಂದೆಯೂ ಕರ್ನಾಟಕದಲ್ಲಿ ಭಾಷಣ ಓದಿರಲಿಲ್ಲ ಹಿಂದಿನ ರಾಜ್ಯಪಾಲರು. ಯಡಿಯೂರಪ್ಪನವರ ಆಡಳಿತ ಇದ್ದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿಕೊಟ್ಟಿದ್ದ ಭಾಷಣವನ್ನ ಓದಿರಲಿಲ್ಲ. ಭಾಷಣ ಪುಸ್ತಕದ ಮೊದಲ ಕಡೆಯ ಪೇಜ್ ಅನ್ನ ಓದಿ ಧನ್ಯವಾದ ಕೋರಿದ ಪ್ರಸಂಗ ಕೂಡ ಹಿಂದೆ ನಮ್ಮ ರಾಜ್ಯ ಕಂಡಿದೆ. ಸರ್ಕಾರದ ಭಾಷಣದ ವಿರುದ್ಧ ರಾಜ್ಯಪಾಲರ ಸಮರ ಕರ್ನಾಟಕಕ್ಕೆ ಹೊಸದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆದಂತಹ ಬೆಳವಣಿಗೆಗಳಲ್ಲಿ ಬಹಳ ಗಮನ ಸೆಳೆದ ಪ್ರಸಂಗ ಇದು. ಇನ್ನು ಭಾಷಣವನ್ನ ತಿರಸ್ಕರಿಸಿ ರಾಜ್ಯಪಾಲರು ಹೋದ ಸಂದರ್ಭದಲ್ಲಿ, ತಿರಸ್ಕಾರ ಅಲ್ಲ, ಇಂಪ್ಯಾಕ್ಟ್ ಮೊಟಕುಗೊಳಿಸಿ ಭಾಷಣವನ್ನ ಮೊಟಕುಗೊಳಿಸಿ ರಾಜ್ಯಪಾಲರು ಹೊರಟ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ಯಾವ ರೀತಿ ಇತ್ತು ಚಿತ್ರಣ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಶಿಷ್ಟಾಚಾರದ ಪ್ರಕಾರ ಸಭಾಪತಿ ಸಭಾಧ್ಯಕ್ಷರಿಬ್ಬರು ಕೂಡ ರಾಜ್ಯಪಾಲರನ್ನ ಹೊರಗೆ ತನಕ ಹೋಗ್ಬಿಟ್ವನ್. ಅವರ ಹಿಂಬದಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ. ಇವರಿಷ್ಟು ಮಂದಿಯನ್ನ ಹೊರತುಪಡಿಸಿದ್ರೆ ಬಹುತೇಕ ಕಾಂಗ್ರೆಸ್ನ ಎಲ್ಲಾ ನಾಯಕರು ಗವರ್ನರ್ಗೆ ಧಿಕ್ಕಾರವನ್ನ ಕೂಗೋದ್ರಲ್ಲೇ ನಿರತರಾಗಿದ್ದು. ಇನ್ಫ್ಯಾಕ್ಟ್ BK ಹರಿಪ್ರಸಾದ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಪಾಲರಿಗೆ ಅಡ್ಡ ನಿಂತು ಅವ್ರು ಹೋಗದೇ ಇರೋ ರೀತಿಯಲ್ಲಿ ತಡೆಯೋ ಪ್ರಯತ್ನ ಮಾಡಿದ್ರು. ಮಾರ್ಷಲ್ಗಳು ಹಿಂದೆ ಮುಂದೆ ನೋಡದೆ BK ಹರಿಪ್ರಸಾದ್ ಅವರನ್ನ ಎಳೆದು ಪಕ್ಕಕ್ಕೆ ಹಾಕಿದ ಘಟನೆ ಕೂಡ ನಡೆದು ಹೋಯ್ತು. BK ಹರಿಪ್ರಸಾದ್ ಅವರು ಅಡ್ಡ ಬಂದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರು ಹೋಗೋದು ಸರಿಯಲ್ಲ, ಪೂರ್ಣ ಪ್ರಮಾಣದ ಭಾಷಣವನ್ನ ಮಾಡಬೇಕು ಅಂತ ಹೇಳಿ BK ಹರಿಪ್ರಸಾದ್ ಅವರು ಅಡ್ಡಪಡಿಸಿದ್ರು. ಆ ಸಂದರ್ಭದಲ್ಲಿ ರಾಜ್ಯಪಾಲರ ರಕ್ಷಣೆಗಿದ್ದ ಮಾರ್ಷಲ್ಗಳು BK ಹರಿಪ್ರಸಾದ್ ಅವರನ್ನ ಲಿಟ್ರಲಿ ಎಳೆದು ಪಕ್ಕಕ್ಕೆ ಸರಿಸಿದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. It is against the constitution. We got to protest against the people who go against the constitution. For Bharatiya Janata Party appointees, these appointed governors, it has become a fashion for these people to humiliate the chief ministers, humiliate the people of the state who have not voted the Bharatiya Janata Party, and this is not accepted. Karnataka is known as a progressive state and law-abiding state, and these governors who come from the Nagpur University, they are trying to browbeat the people of Karnataka. That is unacceptable. We are here as the representative of BK ಹರಿಪ್ರಸಾದ್ ರಾಜ್ಯಪಾಲರು ಸರ್ಕಾರದ ಭಾಷಣದ ವಿರುದ್ಧ ಆ ಮೂಲಕ ರಾಜ್ಯಪಾಲರು ಸಮರ ಸಾರಿದ್ದಾರೆ. ಈ ಹಿಂದೆಯೂ ಕರ್ನಾಟಕದಲ್ಲಿ ಭಾಷಣ ಓದಿರಲಿಲ್ಲ ಹಿಂದಿನ ರಾಜ್ಯಪಾಲರು. ಯಡಿಯೂರಪ್ಪನವರ ಆಡಳಿತ ಇದ್ದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿಕೊಟ್ಟಿದ್ದ ಭಾಷಣವನ್ನ ಓದಿರಲಿಲ್ಲ. ಭಾಷಣ ಪುಸ್ತಕದ ಮೊದಲ ಕಡೆಯ ಪೇಜ್ ಅನ್ನ ಓದಿ ಧನ್ಯವಾದ ಕೋರಿದ ಪ್ರಸಂಗ ಕೂಡ ಹಿಂದೆ ನಮ್ಮ ರಾಜ್ಯ ಕಂಡಿದೆ. ಸರ್ಕಾರದ ಭಾಷಣದ ವಿರುದ್ಧ ರಾಜ್ಯಪಾಲರ ಸಮರ ಕರ್ನಾಟಕಕ್ಕೆ ಹೊಸದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆದಂತಹ ಬೆಳವಣಿಗೆಗಳಲ್ಲಿ ಬಹಳ ಗಮನ ಸೆಳೆದ ಪ್ರಸಂಗ ಇದು. ಇನ್ನು ಭಾಷಣವನ್ನ ತಿರಸ್ಕರಿಸಿ ರಾಜ್ಯಪಾಲರು ಹೋದ ಸಂದರ್ಭದಲ್ಲಿ, ತಿರಸ್ಕಾರ ಅಲ್ಲ, ಇಂಪ್ಯಾಕ್ಟ್ ಮೊಟಕುಗೊಳಿಸಿ ಭಾಷಣವನ್ನ ಮೊಟಕುಗೊಳಿಸಿ ರಾಜ್ಯಪಾಲರು ಹೊರಟ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ಯಾವ ರೀತಿ ಇತ್ತು ಚಿತ್ರಣ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಶಿಷ್ಟಾಚಾರದ ಪ್ರಕಾರ ಸಭಾಪತಿ ಸಭಾಧ್ಯಕ್ಷರಿಬ್ಬರು ಕೂಡ ರಾಜ್ಯಪಾಲರನ್ನ ಹೊರಗೆ ತನಕ ಹೋಗ್ಬಿಟ್ವನ್. ಅವರ ಹಿಂಬದಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ. ಇವರಿಷ್ಟು ಮಂದಿಯನ್ನ ಹೊರತುಪಡಿಸಿದ್ರೆ ಬಹುತೇಕ ಕಾಂಗ್ರೆಸ್ನ ಎಲ್ಲಾ ನಾಯಕರು ಗವರ್ನರ್ಗೆ ಧಿಕ್ಕಾರವನ್ನ ಕೂಗೋದ್ರಲ್ಲೇ ನಿರತರಾಗಿದ್ದು. ಇನ್ಫ್ಯಾಕ್ಟ್ BK ಹರಿಪ್ರಸಾದ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಪಾಲರಿಗೆ ಅಡ್ಡ ನಿಂತು ಅವ್ರು ಹೋಗದೇ ಇರೋ ರೀತಿಯಲ್ಲಿ ತಡೆಯೋ ಪ್ರಯತ್ನ ಮಾಡಿದ್ರು. ಮಾರ್ಷಲ್ಗಳು ಹಿಂದೆ ಮುಂದೆ ನೋಡದೆ
ಬಿಕೆ ಹರಿಪ್ರಸಾದ್ ಅವರನ್ನ ಎಳೆದು ಪಕ್ಕಕ್ಕೆ ಹಾಕಿದ ಘಟನೆ ಕೂಡ ನಡೆದು ಹೋಯಿತು. ಬಿಕೆ ಹರಿಪ್ರಸಾದ್ ಅವರು ಅಡ್ಡ ಬಂದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರು ಹೋಗೋದು ಸರಿಯಲ್ಲ, ಪೂರ್ಣ ಪ್ರಮಾಣದ ಭಾಷಣವನ್ನ ಮಾಡಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಅಡ್ಡಪಡಿಸಿದ್ರು. ಆ ಸಂದರ್ಭದಲ್ಲಿ ರಾಜ್ಯಪಾಲರ ರಕ್ಷಣೆಗಿದ್ದ ಮಾರ್ಷಲ್ಗಳು ಬಿಕೆ ಹರಿಪ್ರಸಾದ್ ಅವರನ್ನ ಲಿಟ್ರಲಿ ಎಳೆದು ಪಕ್ಕಕ್ಕೆ ಸರಿಸಿದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. Session, it is against the constitution. We got to protest against the people who go against the constitution. For Bharatiya Janata Party appointees, these appointed governors, it has become a fashion for these people to humiliate the chief ministers, humiliate the people of the state who have not voted the Bharatiya Janata Party, and this is not accepted. Karnataka is known as a progressive state and law-abiding state, and these governors who come from the Nagpur University, they are trying to browbeat the people of Karnataka. That is unacceptable. We are here as the representative of ಬಿಕೆ ಹರಿಪ್ರಸಾದ್ ರಾಜ್ಯಪಾಲರು ಸರ್ಕಾರದ ಭಾಷಣದ ವಿರುದ್ಧ ಆ ಮೂಲಕ ರಾಜ್ಯಪಾಲರು ಸಮರ ಸಾರಿದ್ದಾರೆ. ಈ ಹಿಂದೆಯೂ ಕರ್ನಾಟಕದಲ್ಲಿ ಭಾಷಣ ಓದಿರಲಿಲ್ಲ ಹಿಂದಿನ ರಾಜ್ಯಪಾಲರು. ಯಡಿಯೂರಪ್ಪನವರ ಆಡಳಿತ ಇದ್ದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿಕೊಟ್ಟಿದ್ದ ಭಾಷಣವನ್ನ ಓದಿರಲಿಲ್ಲ. ಭಾಷಣ ಪುಸ್ತಕದ ಮೊದಲ ಕಡೆಯ ಪೇಜ್ ಅನ್ನ ಓದಿ ಧನ್ಯವಾದ ಕೋರಿದ ಪ್ರಸಂಗ ಕೂಡ ಹಿಂದೆ ನಮ್ಮ ರಾಜ್ಯ ಕಂಡಿದೆ. ಸರ್ಕಾರದ ಭಾಷಣದ ವಿರುದ್ಧ ರಾಜ್ಯಪಾಲರ ಸಮರ ಕರ್ನಾಟಕಕ್ಕೆ ಹೊಸದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆದಂತಹ ಬೆಳವಣಿಗೆಗಳಲ್ಲಿ ಬಹಳ ಗಮನ ಸೆಳೆದ ಪ್ರಸಂಗ ಇದು. ಇನ್ನು ಭಾಷಣವನ್ನ ತಿರಸ್ಕರಿಸಿ ರಾಜ್ಯಪಾಲರು ಹೋದ ಸಂದರ್ಭದಲ್ಲಿ, ತಿರಸ್ಕಾರ ಅಲ್ಲ, ಇನ್ಫ್ಯಾಕ್ಟ್ ಮೊಟಕುಗೊಳಿಸಿ ಭಾಷಣವನ್ನ ಮೊಟಕುಗೊಳಿಸಿ ರಾಜ್ಯಪಾಲರು ಹೊರಟ ಸಂದರ್ಭದಲ್ಲಿ ವಿಧಾನಸೌಧದ ಆವರಣದಲ್ಲಿ ಯಾವ ರೀತಿ ಇತ್ತು ಚಿತ್ರಣ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಶಿಷ್ಟಾಚಾರದ ಪ್ರಕಾರ ಸಭಾಪತಿ ಸಭಾಧ್ಯಕ್ಷರಿಬ್ಬರು ಕೂಡ ರಾಜ್ಯಪಾಲರನ್ನ ಹೊರಗೆ ತನಕ ಹೋಗ್ಬಿಟ್ವನ್. ಅವರ ಹಿಂಬದಿಯಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ. ಇವರಿಷ್ಟು ಮಂದಿಯನ್ನ ಹೊರತುಪಡಿಸಿದ್ರೆ ಬಹುತೇಕ ಕಾಂಗ್ರೆಸ್ನ ಎಲ್ಲಾ ನಾಯಕರು ಗವರ್ನರ್ಗೆ ಧಿಕ್ಕಾರವನ್ನ ಕೂಗೋದ್ರಲ್ಲೇ ನಿರತರಾಗಿದ್ದು. ಇನ್ಫ್ಯಾಕ್ಟ್ ಬಿಕೆ ಹರಿಪ್ರಸಾದ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಪಾಲರಿಗೆ ಅಡ್ಡ ನಿಂತು ಅವ್ರು ಹೋಗದೇ ಇರೋ ರೀತಿಯಲ್ಲಿ ತಡೆಯೋ ಪ್ರಯತ್ನ ಮಾಡಿದ್ರು. ಮಾರ್ಷಲ್ಗಳು ಹಿಂದೆ ಮುಂದೆ ನೋಡದೆ ಬಿಕೆ ಹರಿಪ್ರಸಾದ್ ಅವರನ್ನ ಎಳೆದು ಪಕ್ಕಕ್ಕೆ ಹಾಕಿದ ಘಟನೆ ಕೂಡ ನಡೆದು ಹೋಯಿತು. ಬಿಕೆ ಹರಿಪ್ರಸಾದ್ ಅವರು ಅಡ್ಡ ಬಂದ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರು ಹೋಗೋದು ಸರಿಯಲ್ಲ, ಪೂರ್ಣ ಪ್ರಮಾಣದ ಭಾಷಣವನ್ನ ಮಾಡಬೇಕು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಅಡ್ಡಪಡಿಸಿದ್ರು. ಆ ಸಂದರ್ಭದಲ್ಲಿ ರಾಜ್ಯಪಾಲರ ರಕ್ಷಣೆಗಿದ್ದ ಮಾರ್ಷಲ್ಗಳು ಬಿಕೆ ಹರಿಪ್ರಸಾದ್ ಅವರನ್ನ ಲಿಟ್ರಲಿ ಎಳೆದು ಪಕ್ಕಕ್ಕೆ ಸರಿಸಿದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. Session, it is against the constitution. We got to protest against the people who go against the constitution. For Bharatiya Janata Party appointees, these appointed governors, it has become a fashion for these people to humiliate the chief ministers, humiliate the people of the state who have not voted the Bharatiya Janata Party, and this is not accepted. Karnataka is known as a progressive state and law-abiding state, and these governors who come from the Nagpur University, they are trying to browbeat the people of Karnataka. That is unacceptable. We are here as the representative of
ಪಿ ಕೆ ಹರಿಪ್ರಸಾದ್